ನಾವು ವಾಕಿಂಗಿಗೆ ಬಂದದ್ದು, ಹಾಗೆ ಲೇಟ್ ಆಯಿತು ಸ್ವಲ್ಪ ಬರುವಾಗ. ವಾಕ್ ಮಾಡುವ ಅಂತೇಳಿ ಹಾಗೆಲ್ಲ ಹೊರಟರು, ಇಲ್ಲಿ ಲೇಟು ಕೂಡ ಆಯಿತು ಫ್ರೆಂಡ್ಸ್. ಏನು ಮಾಡೋದು ಅಂದರೆ ಎಂತಾದ್ರೂ ವೀಡಿಯೋ ಮಾಡಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ರು ವೀಡಿಯೋ. ಇವತ್ತು ನಮ್ಮದು ವಾಕಿಂಗ್ ಆದ ಮೇಲೆ ಲೇಟಾಗಿ ವೀಡಿಯೋ ಸ್ಟಾರ್ಟ್ ಆಯಿತು. ಸೊ ಯಾಕೆ ಹೇಳಿದರೆ ವಾಕಿಂಗ್ ಒಂದು ಬೇಕಲ್ಲ, ಇಲ್ಲದಿದ್ದರೆ ಅದು ಎನರ್ಜಿ ಬರೋದಿಲ್ಲ ನಮಗೆ. ಈಗ ನಾವಿಬ್ಬರು ಡ್ಯಾನ್ಸ್ ಮಾಡುವಾರಲ್ಲ, ಮತ್ತು ಮಕ್ಕಳಿಗೆ ಸ್ವಲ್ಪ ವಾಕಿಂಗ್ ಬೇಕಾಗ್ತದೆ. ಅಂದರೆ ಮಕ್ಕಳನ್ನು ಕೂಡ ನಾವು ಕರ್ಕೊಂಡು ಹೋಗಬೇಕಾಗ್ತದೆ ವಾಕಿಂಗಿಗೆ. ಮನೆಯಲ್ಲಿ ಎಲ್ಲ ಎಕ್ಸಸೈಸ್ ಆಗ್ತದೆ, ಬಟ್ ವಾಕಿಂಗ್ ಕೂಡ ಸ್ವಲ್ಪ ಬೇಕು. ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ, ಅದಕ್ಕೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ನಾವೇ ಎಂಜಾಯ್ ಮಾಡಿದ್ದೇವೆ. ಸೊ ವಿಡಿಯೋ ಮಾಡೋದು ಲೇಟ್ ಆಯಿತು. ವಾರಕ್ಕೆ 1-2 ಸಲ 3 ಸಲ ರಜೆ ಎಲ್ಲ ಇದ್ದಾಗ ಅಂದರೆ ನೋಡಿ ಎಷ್ಟು ದೊಡ್ಡ ರೋಡ್ ಉಂಟು, 3 ಕಿಲೋಮೀಟರ್ 4 ಕಿಲೋಮೀಟರ್ ದೊಡ್ಡ ರೋಡ್ ಉಂಟು. ಆ ರೋಡಲ್ಲಿ ನಡ್ಕೊಂಡು ಹೋಗುದು ಹಾಗೆ. ಇಲ್ಲಿ ಅಂದರೆ ವೆಹಿಕಲ್ ಎಲ್ಲ ಇಲ್ಲ, ಹಾಗೆ ನಮಗೆ ಬೇಕಾದ ಹಾಗೆ ಏನು ಬೇಕಾದರೂ ಮಾಡ್ಬೋದು ಹಾಗೆ. ಅಷ್ಟು ಖುಷಿ ಆಗ್ತದೆ, ಮತ್ತು ತಂಪು ಗಾಳಿ ಬರ್ತದೆ. ಮನೆಯೊಳಗೆ AC ಹಾಕಿ ಎಷ್ಟು ಹೊತ್ತು ಕೂತ್ಕೊಳ್ಳೋದು ಅಲ್ಲ, ಮನೆಯೊಳಗೆ AC ಹಾಕಿ ಕೂತು ಅದು ಇದಾಗ್ತದೆ. ಹಾಗೆ ಹೀಗೆ ಕರಾವಳಿ ಅಂತೂ ಈಗ ತುಂಬಾ ಹೀಟ್, ಇಲ್ಲಿ ಸೆಕೆ ಹೇಳಿದ್ರೆ ಸೆಕೆ, ಸ್ವಲ್ಪ ನಡ್ಕೊಂಡು ಆಯ್ತು ಬರ್ತದೆ. ಸೊ ಹಾಗೆ. ಮತ್ತು ಇಲ್ಲಿ ತುಂಬ ಗಾಳಿ ಉಂಟು, ಇಂಥ ಗಾಳಿ ಉಂಟು ನಮ್ಮ ಮನೆಯ ಹೊರಗೆ ಅಂಗಳದಲ್ಲಿ ಉಂಟು ಬೇಕಾದಷ್ಟು, ಮನೆ ಒಳಗಿಲ್ಲ. ಮನೆ ಒಳಗೆ AC ಹಾಕ್ಬೇಕು, ಯಾಕೆಂದ್ರೆ ಹೀಟ್ ಆಗ್ತದೆ ತುಂಬ. ಸೆಕೆ ಅಂದರೆ ಸ್ಲ್ಯಾಬಿನ ಬಿಸಿ ಇರ್ತದಲ್ಲ, ಈಗ ನಮ್ಮಲ್ಲಿ ಎದುರಲ್ಲಿ ಶೀಟ್ ಹಾಕಿದ್ದೇವೆ, ಆ ಶೀಟಲ್ಲಿ ಒಳ್ಳೆ ಫುಲ್ ಗಾಳಿ ಬರ್ತದೆ ನಮಗೆ. ಅದು ಸ್ಲ್ಯಾಬ್ ಅಲ್ಲ, ಮತ್ತು ಕೋಣೆ ಇದಲ್ಲ, ಕಂಪಾರ್ಟ್ಮೆಂಟ್ ಅಲ್ಲ, ಹಾಗೆ ಅಲ್ಲಿ ಜಾಸ್ತಿ ಗಾಳಿ ಹೋಗೋದು, ಹಾಗೆ ತುಂಬ ಹೀಟ್ ಆಗ್ತದೆ ಮನೆಯೊಳಗೆ. ಹಾಗೆ ಫ್ರೆಂಡ್ಸ್, ಹಾಗೆ ಲೇಟ್ ಆಯಿತು, ವೀಡಿಯೋ ಮಾಡುವಾಗ ಲೇಟ್ ಆಯಿತು. ಏನು ಮಾಡೋದು ಅಂದರೆ ನೆನಪೇ ಆಗಲಿಲ್ಲ ನಿಮ್ಮ ಜೊತೆ ಮಾತಾಡುವ ಅಂತ ಹೇಳಿದರೆ. ಕೆಲವೆಲ್ಲ ವೀಡಿಯೋ ಬರ್ತದೆ, ಎಡಿಟಿಂಗ್ ಆಗ್ತದೆ ನಾಳೆಯಿಂದೆಲ್ಲ. ಎಷ್ಟು ವೀಡಿಯೋ ನಾಳೆಯಿಂದೆಲ್ಲ ಈವ್ನಿಂಗ್ ಎಲ್ಲ ಅಪ್ಲೋಡ್ ಆಗ್ತದೆ. ನನ್ನ ಮಗಳೊಂದು ಎಡಿಟಿಂಗ್ ಕಾರಿನೊಳಗೆ ಪತ್ರ ತೆಲಿತಾಳೆ ನೋಡಿ, ಎಲ್ಲ ಕಾರ್ ಇಟ್ಟಿದೆ ನೋಡಿ, ಒಂದು ಎಡಿಟ್ ಆಗ್ತಾ ಉಂಟು, ರೀಲ್. ಸೊ ನಮ್ಮ ನೋಡ್ತಾರೆ. ನಮಗೆಲ್ಲ ಫಿಲ್ಮಲ್ಲೆಲ್ಲ ಆಪರ್ಚುನಿಟಿ ಬಂತು. ಹೌದಾ? ಮೈಸೂರು ಸ್ವೀಟಿ ಡಾಕ್ಟರ್ ಅಲ್ಲ? ಸ್ವೀಟಿ ಹೌದೌದು, ವಿಡಿಯೋ ನೋಡ್ತಾ ಇದ್ದೆ. ಇನ್ನು 2 ಇಯರ್ಸ್ ಉಂಟು ಅವಳದು, ಮತ್ತೆ ಕಂಪ್ಲೀಟ್ ಆಯ್ತು. ಅಪ್ಪ ಅಲ್ಲಿ ಇದ್ದಾರೆ ನೋಡಿ, ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಇದು ನೀವು ಸ್ಟಡಿ ಮಾಡೋದು ಈಗ? ಸ್ಟಡಿ ಮಾಡೋದು. ಇವರು ಪೊಲೀಸ್ ಆಫೀಸರ್ ಅವರ ಮಗ. ನಾವೆಲ್ಲರೂ ಒಟ್ಟಿಗೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಇದ್ದೆವು. ಆಗ ಇವನು ಚಿಕ್ಕವನಾಗಿದ್ದ, ಈಗ ದೊಡ್ಡವನಾಗಿದ್ದಾನೆ. ಹಲವು ವರ್ಷಗಳ ನಂತರ ಭೇಟಿಯಾದ, ನಮ್ಮ ಬಳಿ ಬಂದು ಪ್ರೀತಿಯಿಂದ ಗೌರವ ಕೊಟ್ಟು ಮಾತನಾಡಿಸಿದ. ನಮಗೂ ಕೂಡ ಇವನನ್ನು ನೋಡಿ ತುಂಬ ಖುಷಿಯಾಯಿತು. ಎಷ್ಟು ವರ್ಷ ಆದರೂ ಕೂಡ ಇವರಿಗೆ ನಮ್ಮ ಮೇಲೆ ಪ್ರೀತಿ ಗೌರವ ಹಾಗೇನೇ ಇದೆ. ಹಸ್ಬೆಂಡ್ ಕೂಡ ಕೇಳಿದ್ರು ಏನು ಸ್ಟಡಿ ಮಾಡ್ತಾ ಇದ್ದೀಯಾ ಅಂತ ಹೇಳಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲ ನಮಗೂ ಕೂಡ ಖುಷಿಯಾಯಿತು. ಹಾಗೆ ಅಲ್ವಾ, ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ ತಕ್ಷಣ ಎಲ್ಲರಿಗೂ ಕೂಡ ಜೋರು ಹಸಿವಾಗಿತ್ತು. ಸೊ ಅಲ್ಲಿಂದ ನಾವು ಐಡಿಯಲ್ ಕೆಫೆಗೆ ಬಂದೆವು. ಇಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ ಕೂಡ ಭೇಟಿಯಾದರು. ಇವರು ಕೂಡ ಪೊಲೀಸ್ ಆಫೀಸರ್. ನಾನು ನೋಡುವುದು ಇವರನ್ನು ಮೊದಲ ಬಾರಿಗೆ. ಹಾಗೂ ಇನ್ಸ್ಟಾದಲ್ಲಿ ಮುದ್ದು ಕಮೆಂಟ್ಸ್ಗಳನ್ನು ಹಾಕ್ತಾರೆ. ಮೇಡಮ್ ಅನ್ನು ನೋಡಿ ತುಂಬ ಖುಷಿಯಾಯಿತು. ವ್ಲಾಗ್ಸ್ ಅನ್ನು ತುಂಬ ಇಷ್ಟಪಟ್ಟು ನೋಡ್ತಾರಂತೆ. ನಾವೀಗ ಇಲ್ಲಿಗೆ ಬಂದಿದ್ದೇವೆ, ಐಡಿಯಲ್ ಕೆಫೆಗೆ ಬಂದದ್ದು. ಆರ್ಡರ್ ಎಲ್ಲ ಕೊಟ್ಟಾಯಿತು. ಮತ್ತು ನಮಗೆ ತುಂಬ ಮಂದಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಿಮ್ಮ ವಿಡಿಯೋ ನೋಡ್ತಾರಂತೆ. ಈಗ ನಾನು ಮಾತಾಡೋದು ನಿಮಗೆ ಕೇಳುವುದಿಲ್ಲ, ನಾನು ಹೇಳ್ತೇನೆ, ಅವಳದನ್ನು ರಿಪೀಟ್ ಮಾಡ್ತಾಳೆ. ಅದನ್ನು ನಾವೀಗ ಇಲ್ಲಿ ಬಂದಿದ್ದೇವೆ, ಆರ್ಡರ್ ಎಲ್ಲ ಕೊಟ್ಟಾಯಿತು, ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು. ಇಲ್ಲಿಂದ ಮುಂದೆ ಬರ್ತಾ ಇದ್ದಾಗೆ ನಮಗೆ ಹೆಚ್ಚಿನ ಸಬ್ಸ್ಕ್ರೈಬರ್ ಕೂಡ ಮೀಟ್ ಆದರು. ನಮಗೆ ಯಾರು ಹೇಳಿ ಒಮ್ಮೆಲೆ ಗೊತ್ತಾಗುವುದಿಲ್ಲ, ಪರಿಚಯ ಇರುವುದಿಲ್ಲಲ್ವಾ. ಬಟ್ ಅವರೆಲ್ಲ ವಿಡಿಯೋ ನೋಡಿ ಬಂದು ಪ್ರೀತಿಯಿಂದ ಮಾತನಾಡಿಸ್ತಾರೆ. ನಾವು ಕೂಡ ಅಷ್ಟೇ ಪ್ರೀತಿಯನ್ನು ತೋರಿಸಿ ಅವರ ಮೊಬೈಲಲ್ಲೆಲ್ಲ ಸೆಲ್ಫಿ ಕ್ಲಿಕ್ ಮಾಡಿದರು. ನೋಡಿ, ನಮ್ಮದೆಲ್ಲ ಫುಡ್ ಬಂತು, ನಮ್ಮದು ಅವಳದೆಲ್ಲ. ಸ್ವೀಟ್ ಇದು ಮಾತ್ರ ಬರಲಿಲ್ಲ, ಬರಬೇಕಷ್ಟೇ ಸ್ವೀಟ್. ಇದು ರವಾ ದೋಸೆ ಅಂತ, ಇದು ಮಸಾಲೆ ದೋಸೆ ಅಂತ. ಇದೆಂತ ಚಿನ್ನ? ಇದೆಂತ? ಚೋಲೆ ಭಟೂರಿ. ನಂಗೆ ಗೊತ್ತಿಲ್ಲ ಅದಕ್ಕೆ. ನಾನು ಸಾಧ್ಯ ಮಾಡಿದ್ದೆ. ಅವಳೊಬ್ಬಳು ವೇಟಿಂಗ್ ಲಿಸ್ಟಲ್ಲಿದ್ದಾಳೆ ಈಗ. ಅವಳು ವೇಟಿಂಗ್ ಲಿಸ್ಟಲ್ಲಿದ್ದಾರೆ ಹಾಗೆ ನೋಡಿ. ತಂಗಿದೆಲ್ಲ ತಿಂತ ಇದ್ದಾಳೆ. ಸ್ವೀಟಿ, ನೀನು ವೇಟಿಂಗ್ ಲಿಸ್ಟಲ್ಲಿದ್ದಲ್ಲ, ಅಷ್ಟನಕ್ಕೆ ಅಮ್ಮಂದು ಮತ್ತು ಅವಳು ತಿಂದುಕೊಂಡಿರು. ಇವಳು ಸ್ವಲ್ಪ ದೂರ ಹೋಗುದು ಬೇಗ. ಅಮ್ಮ ಕೊಡ್ತಾನೆ ನೋಡ್ಬಾ, ಅವಳು ಖುಷಿಯಲ್ಲಿಗೆ. ನೀವಿಬ್ಬರು ಯಾವ ಶೇರ್ ಮಾಡಿ ತಿನ್ನೋದಲ್ಲ, ನೀನು ಮತ್ತು ತಂಗಿ.
ಫೈನಲಿ ಅಕ್ಕಂದು ರವೆ ದೋಸೆ ಬಂತು. ನಮ್ಮ ನೋಡಿ ಪೂರಿ ಚೇಂಜ್ ಇದೆ ಆಗ ನೀವು ನೋಡ್ಬೋದು ಈಚೆ ಮಮ್ಮಿ ಮಸಾಲೆ ದೋಸೆ ತಿಂತದ್ದು, ಆಚೆ ರೆಡಿ ಪೂರಿ ತಿಂತದ್ದು. ಈಗ ಚೋರೆ ಬಟೂರಿ ತಿಂತದ್ದು ಶಿಫ್ಟ್ ಮಾಡಿ. ಫ್ರೆಂಡ್ಸ್ ಐಡಿಯಲ್ ಸ್ಪೆಷಲ್ ತಿರಮಸ್. ಇವರಿಗೆ ಗಡ್ಬಡ್ ತುಂಬ ಇಷ್ಟ. ಅವರಿಗೆಲ್ಲ ಇದು ಮತ್ತೆ ಗಡ್ಬಡ್. ನಾವು ಈಗ ಹೀಗೆ ಮಾತಾಡ್ತೇವಲ್ಲ, ನಾನು ಆಕ್ಟಿಂಗ್ ಮಾತ್ರ, ವಾಯ್ಸ್ ಅವ್ರು ಕೊಡ್ತಾರೆ ಆಯ್ತಾ. ವಾಯ್ಸ್ ನಾನು, ನಮ್ಮ ನೀವು ಆಕ್ಟಿಂಗ್ ನಾನು ವಾಯ್ಸ್ ಕೊಡ್ತೇನೆ. ನಾನು ಹೀಗೆ ಮಾಡ್ತೇನೆ. ಇದು ಮತ್ತೆ ಎಂತ ಎಂತ ಈಗೀಗೆ ನಾನು ಎಂತ ಹೇಳಬೇಕು ಅಷ್ಟೇ. ಅದು ನೀನು ವಾಯ್ಸ್ ಐಸ್ ಕ್ರೀಮ್ ಅಂತ ಗಡ್ಬಡ್. ಐಸ್ ಕ್ರೀಮ್ ಅಂತ ನಾನು ಮಾತಾಡಿದ್ದು ಕೇಳ್ತಿಲ್ಲ, ನಾವು ಮಾತಾಡಿ ಉಂಟಲ್ಲ ಗೈಸ್ ಕೇಳುದಿಲ್ಲ, ಅದಕ್ಕೆ ನಾನು ಹೀಗೆ ಮಾಡುದು. ಅಲ್ಲಿ ಅವಳು ವಾಯ್ಸ್ ಕೊಡ್ತಾಳೆ, ಅದು ಕೇಳ್ತದೆ, ಅದನ್ನು ಖುಷಿ ಪಡಿ ಕೇಳಿ. ಇಲ್ಲ, ನಾನು ನಿಮ್ಮದು ಆಕ್ಷನ್ ಮಾಡುದಿಲ್ಲ, ನಿಮಗೆ ಸಿಂಕ್ ಆಗ್ಬೇಕಂತ. ನಾನು ಏನ್ ಮಾತಾಡ್ತೀನಿ ಅವಳಿಗೆ ಸಹ ಕೇಳುದಿಲ್ಲ, ಇನ್ನು ಡೌಟ್ ಕೇಳ್ತದಾ ನಾ ಮಾತಾಡುದು. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರಲಿ ಒಲಿತಲಿಗೂ ಬಾರಲಿ ನನ್ನ ಜೀವ ನನ್ನ ಆತ್ಮ. ಮತ್ತೆ ಗೊತ್ತಿಲ್ಲ, ಅಷ್ಟೇ ಗೊತ್ತಿಲ್ಲ ಎಂದು 100 ಜನ್ಮಕ್ಕೂ. ಎಂತ ಓ ಬರಲಿಲ್ಲ ವಿಡಿಯೋ ನಮ್ಮೆ. ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಇರೋ ಜೊತೆ ನಾನು ಕಟ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ನಾವೀಗ ರೀಲ್ಸ್ ಎಲ್ಲ ಮಾಡಿ ಮುಗಿಸಿ ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ ಫ್ರೆಂಡ್ಸ್. ನನಗೆ ರಜೆ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ, ಹಾಗೆ ಮಮ್ಮಿ ಹೇಳಿದ್ರು ರೀಲ್ ಮಾಡಂತ. ಇವಳಿಗೆ ವೆಕೇಶನ್ ಹಾಲಿಡೇ ಸ್ಟಾರ್ಟ್ ಆಯಿತು, ನನಗೆ ಎಕ್ಸಾಮ್ ಹಾಲಿಡೇ. ಈಗ ಎಕ್ಸಾಮ್ ಲೀವ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮೈ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಆ ಗ್ಯಾಪಿನಲ್ಲಿ 2 ರೀಲ್ಸ್ ಅನ್ನು ನಾವು ಮಾಡಿದ್ವಿ. ಹಾಗೆ ರೀಲ್ಸ್ ಎಲ್ಲ ನೋಡಿ ಮತ್ತೆ ಹೇಗೆ ರೀಲ್ಸ್ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮ ಡ್ಯಾನ್ಸ್ ಎಲ್ಲ ಹೇಗುಂಟಂತ ಸಹ ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವೆಲ್ಲ ಹೇಗಿದ್ದೀರಿ ಫ್ರೆಂಡ್ಸ್? ನಿಮ್ಮ ಊರಲ್ಲೆಲ್ಲ ಮಳೆ ಉಂಟಾ ಹೇಳಿ. ಯಾವ ಪ್ಲೇಸಿಂದ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಕಿ. ಇವತ್ತು ಅಮ್ಮ ಸ್ವಲ್ಪ ಬಿಸಿ ಇದ್ದಾರೆ ವರ್ಕ್ ನಲ್ಲಿ, ಸೊ ನಾವಿಬ್ರು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಅವರು ಬಿಸಿ ಇದ್ದಾರೆ ಅಂತೇಳಿ ನಾವು ರೀಲ್ ಬ್ಲಾಗ್ ಎಲ್ಲ ನಾವೇ ಮಾಡ್ತಿದ್ದೇವೆ. ಹೌದು ಫ್ರೆಂಡ್ಸ್, ನೋಡಿ ಇದು ನಮ್ಮ ಔಟ್ಫಿಟ್ ನೋಡಿ. ಸೊ ನಮ್ಮ ರೀಲ್ಸಿನ ಔಟ್ಫಿಟ್ ಇವತ್ತು ನಾನು ಸ್ಕರ್ಟ್ ಹಾಕಿದ್ದೇನೆ, ಇವಳು ಜೀನ್ಸ್ ಪ್ಯಾಂಟ್ ಹಾಕಿದ್ದಾಳೆ. ಓಕೆ ಫ್ರೆಂಡ್ಸ್, ಇವಳು ಒಂದು ರೀಲಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿದ್ದಾಳೆ, ಮತ್ತೆ ಹುಡುಗಿ ತೆಗ್ದದ್ದು. ಓಕೆ ಫ್ರೆಂಡ್ಸ್, ಇನ್ನು ಮತ್ತೆ ಸಿಗುವ, ಬಾಯ್. ಚಿನ್ನು ನೋಡಿ ನನ್ನ ನೈಲ್ಸಿಗೆ ಚಂದ ಮಾಡಿ ನೈಲ್ ಪಾಲಿಶ್ ಆಗ್ತಾ ಇದ್ದಾಳೆ. ಅದು ನಾನು ಹಾಕಿದರೆ ಸ್ವಲ್ಪ ಆಚೆ ಈಚೆ ಆಗ್ತದೆ. ಈಗ ಸಮ್ಮರ್ ವೆಕೇಶನ್ ಅಲ್ವಾ, ಅಷ್ಟೇ ನಮಗೆ ಉಪದ್ರ ಕೂಡ ಮಾಡ್ತಾಳೆ ಮನೆಯಲ್ಲಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ದೊಂದು ಇವತ್ತು ರೀಲ್ ಆಯಿತು. ರೀಲ್ ಆಗಿ ತುಂಬ ಸಾಕಾಯಿತು. ಅಂದರೆ ಎಂತ ಗೊತ್ತುಂಟಾ, ಲೇಟ್ ಆಯ್ತು. ಇವರು ಲೇಟ್ ಅಂದ್ರಲ್ಲ, ಶಾರ್ಟ್ ಪ್ಲೇಸ್ ಅಲ್ಲಿ ಮಾಡಿದ್ದು ನಾವು, ಹಾಗೆ ಸ್ವಲ್ಪ ಲೇಟ್ ಆಯ್ತು. ಇವತ್ತು ಸ್ವಲ್ಪ ಇವತ್ತು ಜಾಸ್ತಿ ಉಪದ್ರ ಆಯ್ತು. ಇವರು ಸರಿ ಆಕ್ಟಿಂಗ್ ಕೊಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ತಿನ್ನೋದು ಕಮ್ಮಿ ಆಗಿದೆ, ಎಲ್ಲ ಆಗಿದೆ. ಅದು ಶಾರ್ಟ್ ಪ್ಲೇಸ್ ಅಲ್ಲ, ಶಾರ್ಟ್ ಪ್ಲೇಸ್ ಅಲ್ಲಿ ನಮಗೆ ಆಕ್ಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ರೀಲ್ ಒಂದಾಯ್ತು. ತುಂಬಾ ಲಾಂಗ್ ಪ್ಲೇಸ್ ಇದ್ರೆ ಓಕೆ. ಇದು ಮನೆ ಒಳಗೆ ಮಾಡಿದ್ದು ನಾವು, ಮನೆ ಒಳಗೆ ಮಾಡಿದ್ರೆ ಚಂದ. ಅದು ಮನೆ ಬಟ್ ನಮಗೆ ಪ್ಲೇಸ್ ನಮಗೆ ಇದಾಗುದಿಲ್ಲ. ಮನೆ ಒಳಗೆ ಮಾಡುವಂತ ರೀಲ್ ಅದು ಹೊರಗೆ ಮಾಡೋ ರೀಲ್ ಅಲ್ಲ. ಯಾಕಂದ್ರೆ ಅದೊಂಥರ ಟೇಬಲ್ ಅದೆಲ್ಲ ಬೇಕು, ಅದೆಲ್ಲ ಯೂಸ್ ಮಾಡಿ ಮಾಡುವಂತ. ಆದ್ರೆ ಪ್ಲೇಸ್ ತುಂಬಾ ಬೇಕಾಗಿದೆ, ಅದಕ್ಕೆ ಕನ್ವೆಂಟ್ ಆಗುದಿಲ್ಲ. ಇಷ್ಟು ದೊಡ್ಡ ಪ್ಲೇಸ್ ತೋರಿಸ್ತೀನಿ, ಹಾಲ್ ಅನ್ನು, ಇಷ್ಟು ದೊಡ್ಡ ಹಾಲ್ ಅನ್ನು. ನಮ್ಮ ಹಾಲ್ ನೋಡಿ ಫ್ರೆಂಡ್ಸ್ ಹೇಗೆ ಉಂಟ ಅಂತ. ಆಯ್ತು, ಅದೆಲ್ಲ ಹೋಗ್ಲಿ. ಈಗ ನಾನು ಹೊಸ ಕುಕ್ಕರ್ ಅಂದೆ ನೋಡು, ಇನ್ನು ಕುಕ್ಕರ್ ಇದಾಗಿ ಒಟ್ಟು ಬ್ಲಾಸ್ಟ್ ಆಗಿದೆ. ಎಂತ ಆಯ್ತು ಗೊತ್ತಾ, ಇದು ಎಂತ ನಮ್ದು ಸಾಂಗ್ ಅಂತ ಹೇಳಿದ್ರೆ ನಾನು ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೋಡಿ. ಇದು ಸ್ವಲ್ಪ ನಾನು ಕ್ಲೂ ಕೊಟ್ಟದ್ದು ನಿಮ್ಗೆ, ಯಾಕೆ ಹೇಳಿದ್ರೆ ಸಣ್ಣ ಕ್ಲೂ ಕೊಟ್ಟಿದ್ದೇನೆ. ಅದು ಕಂಪ್ಲೀಟ್ ವಿಡಿಯೋ ನೋಡ್ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK ಹಾಗೂ ಫೇಸ್ಬುಕ್ ಶರ್ಮಿಳಾ GK ಶಾರ್ಟ್ಸ್ ಅಲ್ಲಿ ನೋಡ್ಬೋದು ನೀವು. ಅದನ್ನು ಮನೆಯಲ್ಲಿ ಮಾಡಿದ 4 ಮಂದಿ ನಾವು ಫ್ಯಾಮಿಲಿ ಮಾಡಿದಂತ ರೀಲ್ ಸೂಪರ್ ಉಂಟು. ಅದೆಲ್ಲ ನೀವು ರೀಲ್ಸ್ ನಮ್ಮ ಇದರಲ್ಲಿ ನೋಡಿ, ರೀಲ್ಸ್ ಅಲ್ಲಿ
ನಮ್ಮ ಫಿಲ್ಮ್ ಅಲ್ಲಿ ನೋಡಿ. ಓಕೆ, ಆಮೇಲೆ ನಿನ್ನೆ ಒಂದು ಅನಾಹುತ, ಸಣ್ಣ ಅನಾಹುತ ಆಯ್ತು. ಎಂತ ಗೊತ್ತಾ, ನಮ್ಮ ಕುಕ್ಕರ್ ವಿಸಿಲ್ ಹೊಡಿತು. ವಿಸಿಲ್ ಹೊಡೆದಾಗ ನಾವೆಲ್ಲರೂ ಇದ್ದೇವೆ ಮನೆಯಲ್ಲಿ, ಇವರು ಡ್ಯೂಟಿಗೆ ಹೋಗಿದ್ರು. ಹಾಗೆ ಕುಕ್ಕರ್ ಅಲ್ಲಿ ಅನ್ನ ಇಟ್ಟಿದ್ದೆ ನಾನು. ಸೊ ಇವರು ಡ್ಯೂಟಿಗೆ ಹೋಗಿದ್ರು, ನಾವು ಮೂವರಿದ್ದೇವೆ ಮನೆಯಲ್ಲಿ. ವಿಸಿಲ್ ಹೊಡಿತು, ಕುಕ್ಕರ್ ಒಂದು ವಿಸಿಲ್ ಆಯ್ತು. ವಿಸಿಲ್ ಆದ ಕೂಡಲೇ ಏನಾಯ್ತು ಅಂತ ಹೇಳಿದ್ರೆ, ನಾವು ಒಂದು ವಿಸಿಲ್ ಆಫ್ ಮಾಡಿ ಆದ್ಮೇಲೆ ಮಕ್ಕಳಿಲ್ಲೇ ಇದ್ರು, ಹಾಲಲ್ಲಿ ಇದ್ರು. ಸ್ವೀಟಿ ನನ್ನ ಜೊತೆ ಇದ್ಲು, ಕಿಚನ್ ಅಲ್ಲಿ ನಾವಿದ್ದೆವು. ಒಮ್ಮೆಲೆ ಆ ಬಿಸಿಲಿಂದ ಉಂಟಲ್ಲ ಫುಲ್ಲು ನೀರು ಬುಸ್ ಅಂತೇಳಿ ಒಮ್ಮೆಲೆ ಒಂದು ಹೇಗೆ ಹೇಳುದು, ನಾನು ಕಾರಂಜಿಯಾಗಿ ಚಿಮ್ಮಿತ್ತು, ಫುಲ್ಲು ಕಾರಂಜಿಯಾಗಿ ಚಿಮ್ಮಿತ್ತು. ಭಯ ಆಯ್ತು, ಫುಲ್ಲು ಬಿಸಿ ಬಿಸಿ ಸ್ವಲ್ಪ ಹೊಗೆ ಬಂತು. ನನಗೆ ಏನು ಮಾಡುದು ಅಂತ ದೋಚಲಿಲ್ಲ. ಸತ್ಯ ಹೇಳ್ತೇನೆ, ನನಗೆ ಎಂತ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ನನ್ನ ಮೈಂಡಲ್ಲಿ ಇದ್ದದೊಂದೇ, ಕುಕ್ಕರ್ ಅಲ್ಲಿ ಅದು ಬ್ಲಾಸ್ಟ್ ಆಗ್ತದೆ ಅಂತೇಳಿ ನಮ್ಮ ಹಿಂದೆ ಹಿಂಬಾಗಿಲಿಂದ ಕುಕ್ಕರ್ ಅನ್ನು ಹಿಡಿದು ತೆಗೆದು ಬಿಸಾಡಿದೆ ಹೊರಗೆ. ಹೋಗ್ಲಿ ಕುಕ್ಕರ್ ಅಂತ, ಪ್ರೆಸ್ಟೀಜ್ ಅಲ್ಲ ಪಿಜನ್ ಕುಕ್ಕರ್. ಬಟ್ ನನಗೆ ಎಂತ ನಾನು ಹೀಗೆ ಎತ್ತಿದೆ ಅಲ್ಲ, ಇದು ಕಾರಂಜಿಯಾಗಿ ಹೋಗ್ತಾ ಉಂಟು, ಅದ್ರ ಹೊಗೆ ಉಂಟಲ್ಲ ನನ್ನ ಮುಖಕ್ಕೆ ಒಂಚೂರು ಆವರಿಸಿ ನನಗೆ ದಮ್ ಕಟ್ಟಿದಾಗೆ ಆಯ್ತು. ತೆಗೆದು ನಾನು ಬಿಸಾಡಿದೆ. ನಾನು ಅದಕ್ಕೆ ಇವತ್ತೊಂದು ಹೊಸ ಕುಕ್ಕರ್ ತಂದೆ ನೋಡಿ. ಬೆಳಗ್ಗೆ ಹೋಗುವಾಗಲೇ ಆರ್ಡರ್ ಆಗಿದೆ ಹೊಸ ಕುಕ್ಕರ್ ತರಬೇಕು ಅಂತ. ಹಾಗೆ ನೋಡಿ ತಂದೆ ಕುಕ್ಕರ್ ಎಲ್ಲ. ಇದು ಎಂತ ಆಗಿದೆ ನಿನ್ನೆ ಹತ್ರ ಬಚ್ಚಿನ ಸ್ವಲ್ಪ ಇದು ರಟ್ಟಿದ್ದು ನೋಡಿ, ಈ ಇದು ಉಂಟಲ್ಲ ಈ ಫಿಲ್ಟರ್ ರಟ್ಟಿದ್ದು. ಪ್ರೆಷರ್ ಅಲ್ಲಿ ಈ ರೌಂಡ್ ಉಂಟಲ್ಲ ಅದು ರಟ್ಟಿಕೊಂಡು ನೀರು ಹೊರಗೆ ಬಂದದ್ದು. ವಿಜಿಲ್ ಅಲ್ಲ, ಇದು ರಟ್ಟಿದ್ದು. ಆ ಕುಕ್ಕರ್ ನಾನು ಹಿಂಬದಿ ಇದು ಮಾಡಿದೆ. ಕುಕ್ಕರ್ ಒಳಗಂತ ಏನಾಗ್ಲಿಲ್ಲ. ನನಗೆ ಒಂದು ಟೆನ್ಷನ್ ಅಲ್ಲಿ ನಾನು ಬಿಸಿಲು ಬಿಟ್ಟೆ, ಇಲ್ಲಿ ಅದೊಂದು ಬ್ಲಾಸ್ಟ್ ಆಗ್ತದೆ ಎಂಬ ಕಾರಣಕ್ಕೆ. ಆಮೇಲೆ ಅದ್ರಲ್ಲಿ ಅನ್ನ ಅಕ್ಕಿ ಎಲ್ಲ ಆಗಿ ಇತ್ತು. ಆಮೇಲೆ ಅದನ್ನೆಲ್ಲ ವಾಶ್ ಮಾಡಿ ಮತ್ತೆ ಕುಕ್ಕರ್ ಎಲ್ಲ ತೊಳೆದು ಇಟ್ಟಿದ್ದೇನೆ. ಕುಕ್ಕರ್ ಏನಾಗ್ಲಿಲ್ಲ. ಅಂದ್ರೆ ಅದು ಈ ಒಂದು ಇದ್ರಲ್ಲಿ ಉಂಟಲ್ಲ, ಇಲ್ಲಿ ಈ ಸೈಡ್ ಇಂದ ಅದು ಓಪನ್ ಆದದ್ದು, ಓಪನ್ ಆಗಿ ಹಾಗೆ ನೀರು ಚಿಮ್ಮಿದೆ ಅದ್ರಲ್ಲಿ, ಹಾಗೆ ಅಷ್ಟೇ. ಆಮೇಲೆ ಹೊಸ ಕುಕ್ಕರ್ ಎಲ್ಲ ಅದು ಇನ್ನದನ್ನ ರಿಪೇರಿಗೆ ಕೊಡುವ ಜಂಬಾರಲ್ಲ. ಆಮೇಲೆ ಬೇರೆ ಉಂಟು, ಮೇಲೆ ಕುಕ್ಕರ್ ಉಂಟು, ಅದು ಎಲ್ಲ ದೊಡ್ಡದು. ಅದು ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ಅದು ಕ್ಲಿಪ್ ಉಂಟು, ಹೀಗೆ ಟಿಕ್ ಮಾಡಿ ಸೈಡ್ ಬದಿಯಲ್ಲೆಲ್ಲ, ಅದು ನನಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದು ಪ್ರೆಸ್ಟೇಜ್ ಒಂದು ಕುಕ್ಕರ್ ಇವತ್ತು ಹೊಸತ್ತು ಬಂತು ಮನೆಗೆ. ತೆಗಿರೇಡಿ ಕುಕ್ಕರ್ ನನಗೆ ಈಗ ಕುಕ್ಕರ್ ಬಂತು ನೋಡಿ. ಮೇಲೆ ಒಂದು ಕುಕ್ಕರ್ ಉಂಟಲ್ಲ, ನನಗೆ ಕ್ಲಿಪ್ ಅಲ್ಲಿ ಎಲ್ಲ ಕ್ಲೋಸ್ ಮಾಡುದು. ಅದ್ರಲ್ಲಿ ಕೇಕ್ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ ಅವರು. ಕೇಕ್ ಸ್ಟ್ಯಾಂಡ್ ಅದರಲ್ಲಿ ಇದು ಕೇಕ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ವಿಜಿಲ್ ಹತ್ರ ಉಂಟು. ಪ್ರೆಸ್ಟೇಜ್ ಆಗುದು ಹಾಗೆ. ವಿಜಿಲ್ ಇಡಿ. ನಮ್ದು ರೀಲ್ಸ್ ಒಂದಾಯ್ತಲ್ಲ, ತುಂಬಾ ಸಾಕಾಯ್ತು. ಯಾಕೆಂದ್ರೆ ಸ್ವಲ್ಪ ಲೇಟ್ ಆಯ್ತು ಫ್ರೆಂಡ್ಸ್. ಅಂದ್ರೆ ಇವಾಗ ಡ್ಯೂಟಿ ಮುಗಿಸಿ ಬರೋ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಲೇಟ್ ಆದ್ರೆ ಕಷ್ಟ ಆಗ್ತದೆ. ಇನ್ನೂ ಊಟ ಆಗಲ್ಲ, 10 ಗಂಟೆ ಆಯ್ತು. ಊಟ ಇದು 10 ಗಂಟೆ ಆಯ್ತು ಇವತ್ತು. ಇವತ್ತು ಸ್ವಲ್ಪ ಯಾವ್ದು ಇಷ್ಟೊತ್ತಾಗುದಿಲ್ಲ, ನಮ್ದು 8:30 ಊಟ ಆಗ್ತದೆ. ಅದು ವಿಸಿಲ್ ಚಂದ ಇಲ್ಲ, ಚಂದ ಯಾಕೆ ನಮ್ಗೆ ವಿಸಿಲ್ ಆದ್ರೆಲ್ಲ. ಹಾಗೆ ನೋಡಿ, ಇದೊಂದು ಕುಕ್ಕರ್ ಅವಸ್ಥೆಯಲ್ಲಿ ಹೊಸ ಕುಕ್ಕರ್ ಬಂತು. ಹಾಗೆ ತರಲಿಕ್ಕೆ ಹೇಳಿದ್ರು ಅವ್ರ ಹತ್ರ. ಡ್ರೆಸ್ ಎಲ್ಲ ಚೇಂಜ್ ಆಯ್ತು. ಅಲ್ಲಿ ಯೂನಿಫಾರ್ಮ್ ಎಲ್ಲ ತೆಗೆದ್ರು. ಯೂನಿಫಾರ್ಮ್ ಅಲ್ಲಿ ವಿಡಿಯೋ ಮಾಡ್ತಿಲ್ಲ, ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ವಿಡಿಯೋ ಮಾಡುದಿಲ್ಲ ನಾವು, ಯಾಕೆ ಹೇಳಿದ್ರೆ ಅದು ಸರಿಯಲ್ಲ. ಸೊ ಈಗ ಡ್ರೆಸ್ ಎಲ್ಲ ಚೇಂಜ್ ಆಗಿದೆ ಅವರು. ಮತ್ತೆ ರೀಲ್ಸ್ ಕೂಡ ಬೇರೆ ಹಾಕಿದ್ರು ಅವರು. ಮತ್ತೆ ಇನ್ನು ಊಟ ಆಗ್ಬೇಕು. ಮತ್ತೆ ಮ್ಯಾಂಗೋ ಬಂದಿದೆ, ನಮ್ಮ ಊರಿದ್ದು ಮ್ಯಾಂಗೋ. ಅದೊಂದು ಕೃಷಿ ಮ್ಯಾಂಗೋ ಒಬ್ರು ಕೊಟ್ಟಿದ್ದಾರೆ. ಅದು ನಾವು ಅವರಲ್ಲಿ ಇವತ್ತು ಕೇಳಿದ್ರಂತೆ, ಊರಿದ್ದು ಕೃಷಿ ಮ್ಯಾಂಗೋ. ಅದನ್ನ ಇನ್ನು ನಾವು ಹಣ್ಣು ಮಾಡ್ಬೇಕು, ಬಾಕ್ಸ್ ಅಲ್ಲಿ ಹಾಕಿ. ಒಳ್ಳೆ ಬೆಳೆದ ಕಾಯಿ, ಅದನ್ನು ಇನ್ನು ಹುಲ್ಲಲ್ಲಿ ಇಟ್ಟುಕೊಂಡು ನಾವು ಹಣ್ಣು ಮಾಡಬೇಕು. ಅದು ಒಳ್ಳೆ ಬೆಳೆದ ಕಾಯಿ. ಹಾಗೆ ಅವರು 5 ಕಿಲೋ ಕೊಟ್ಟಿದ್ದಾರೆ ನಮಗೆ. ತೋರಿಸ್ತೇನೆ ನೋಡಿ, ಅಲ್ಲಿ ಉಂಟು. ಇದರಲ್ಲಿ ಹಣ್ಣಿಗೆ ಇಡ್ಬೇಕು ನೋಡಿ, ಒಳ್ಳೆ ಬೆಳೆದಿದೆ ನೋಡಿ. ಇದೆಲ್ಲ ಇನ್ನು ಹಣ್ಣು ಮಾಡ್ಬೇಕು ನಾವು. ಅಂದ್ರೆ ಬಾಕ್ಸ್ ಅಲ್ಲಿ ಹಾಕಿ, ನಮ್ಮಲ್ಲಿ ಒಂದು ರಟ್ಟಿನ ಬಾಕ್ಸ್ ಉಂಟು, ಅದನ್ನ ಹಾಕಿ ಮತ್ತೆ ಬೈಹುಲ್ಲು ಉಂಟು, ಅದನ್ನು ಇಟ್ಟುಕೊಂಡು ಅದರಲ್ಲಿ ಬಂದ್ ಮಾಡಿ ಇಡುವಂಥದ್ದು. ಆಮೇಲೆ ಒಂದು 2-3 ದಿನ ಬಿಟ್ಟು ಹಣ್ಣು ಆಗ್ತದೆ. ಇದು ಬೆಳೆದಿದೆ, ದೊಡ್ಡ ಊರಿದದು. ಎಷ್ಟು ದೊಡ್ಡದುಂಟು ನೋಡಿ. ಅದು ಹೀಗೆ ಕಾಂಗಿ ನೋಡಿ, ಕ್ಯಾಮರಕ್ಕೆ ಯಾವುದಲ್ಲಾಗಿ ಕ್ಯಾಮರಕ್ಕೆ ದೊಡ್ಡ ಸಣ್ಣದು ಕಾಣ್ತದೆ. ಈಗ ನೋಡಿ ಇಷ್ಟು ದೊಡ್ಡ ಬೆಳೆದಿದೆ ಇದೆಲ್ಲ. ಇನ್ನು ಹಣ್ಣಾಗ್ಬೇಕು.
ಇಷ್ಟುಂಟು. ಆಗ ತಂದು ಕೊಟ್ಟರು, ಹಾಗೆಲ್ಲ ಆಯ್ತು. ಇವತ್ತಿನ ಕತೆ ಎಲ್ಲ ಇದು ನಮ್ದು. ಅದನ್ನಿನ್ನು ಈಗ ಮೇಲೆ ಬಾಕ್ಸ್ ಎಲ್ಲ ಇರೋದು ನಮ್ದು ವರ್ಷ ಮಾವಿನ ಹಣ್ಣಿನ ಬಾಕ್ಸ್ ಮೇಲೆ ಇರ್ತದೆ. ಯಾವ್ದು ಗೊತ್ತುಂಟಾ? ಇಂಥದ್ದು ಈ ಟೈಪ್ ಬಾಕ್ಸ್ ಮೇಲೆ ಉಂಟು. ಇನ್ನು ಮೇಲಿಂದ ಇವರೇ ಬರ್ಬೇಕು ಅದನ್ನು ತೆಗಿಲಿಕ್ಕೆ. ತೆಗೆದು ಅದರಲ್ಲಿ ಬೈಹುಲ್ಲು ಉಂಟು. ಇಷ್ಟು ಬೈಹುಲ್ಲು ಇಡುದಲ್ಲ, ಆ ಬೈಹುಲ್ಲನ್ನು ಹಾಕಿ ಇದನ್ನೆಲ್ಲ ಮಾವಿನಕಾಯಿಯನ್ನು ಹಾಕಿ ಹಣ್ಣು ಮಾಡಿಸುದು. ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು. ಬೈಹುಲ್ಲು ಇಟ್ಟು ತೆಂಗಿನಕಾಯಿ ವಾಪಸ್ ಬೈಹುಲ್ಲು ಇಂಥದ್ದು ಸೇಮ್ ಇಂಥದ್ದು ಉಂಟು ಮೇಲೆ. ಅದನ್ನು ತೆಗಿಬೇಕು. ಯಾಕೆ ತುಂಬಾ ಕಾಯಿ ಸಿಕ್ಕಿದೆ, ಈ ಸಲ ಸ್ವಲ್ಪ ಸಿಕ್ಕಿದೆ. ನೆಕ್ಸ್ಟ್ ಕೊಡ್ತಾರೆ ಅಂತ ಹೇಳಿದ್ರು. ಇನ್ನು ಪುನಃ ಬರ್ತದಲ್ಲ, ಈಗ ನಾವೆಲ್ಲ 2 ಬಾಕ್ಸ್ ಇಂತ ದೊಡ್ಡದುಂಟು. ಇನ್ನೊಂದ್ಸಲ ತಂದು ಕೊಡ್ತಾರೆ, ಆಗ ಪುನಃ ಹಣ್ಣು ಮಾಡ್ತೇವೆ ನಾವು. ಹಣ್ಣು ಮಾಡಿ ನಾವು ತಿನ್ಲಿಕ್ಕಿಲ್ಲ. ನಮಗೆ ಮಾವಿನ ಹಣ್ಣು ಅಂತೇಳಿ ತುಂಬಾ ಇಷ್ಟ ಫ್ರೆಂಡ್ಸ್. ನನ್ಗಂತೂ ಪಂಚಪ್ರಾಣ. ನಾನು ಮುಂದೆ ಕೂಡ ಹೋಗಿದ್ದಾಗ ಒಳ್ಳೆ ಆಲ್ಫೋನ್ಸ್ ಮಾವಿನ ಹಣ್ಣು ತಂದಿದ್ದೆ ನಾನು. ಅದು ಸೂಪರ್ ಇತ್ತು, ತುಂಬಾ ತಂದಿದ್ದೆ. ತುಂಬಾ ಹೇಳಿದ್ರೆ ಒಂದು ಅರ್ಧ ಗೋಣಿ ಆಗಿರ್ಬೋದು, ಅಷ್ಟು ತಂದಿದ್ದೆ ನಾನು ಅಲ್ಲಿಂದ. ಒಳ್ಳೆ ಸೂಪರ್ ಇತ್ತು. ತಿಂದು ಲಾಸ್ಟಿಗೆ ತಿನ್ಲಿಕ್ಕೆ ಆಗೋದು. ಲಾಸ್ಟಿಗೆ ಅದು ಕೆಲವೆಲ್ಲ ಹಾಳಾಗಿ ಹೋಯ್ತು. ಅಷ್ಟು ಹಣ್ಣು ಹಾಕ್ತೇವೆ ನಾವು ನೇಬರ್ಸ್ ಸಹ ಕೊಟ್ಟಿದ್ದೇವೆ ನಾವು. ಹಾಗೆ ನೇಬರ್ ಮನೆಯಲ್ಲಿ ಸಹ ಉಂಟು ಮಾವಿನ ಹಣ್ಣೆಲ್ಲ. ಅವರು ಸಹ ಕೊಡ್ತಾರೆ ನಮ್ಗೆ. ಈಗ ಕಾಯ್ಬೇಕಿಲ್ಲ ನಾವು. ಹಣ್ಣು ಒಂದು 2 ತಿಂಗಳಲ್ಲಿ ಹಣ್ಣು ಆಗ್ತದೆ. 2-3 ಸಲ ಬೇಗ ಹಣ್ಣು ಆಗ್ತದೆ. ಒಳ್ಳೆ ಬೆಳೆದ ಕಾಯಿ ಮುಲ್ಲಲ್ಲಿ ಇಟ್ಟರೆ ಆಯ್ತು. 2-3 ಸಲ ಹಣ್ಣು ಆಗ್ತದೆ. ಮತ್ತೆ ಇನ್ನೊಮ್ಮೆ ತಂದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದನ್ನೊಮ್ಮೆ ನೀವು ತಿಂದು ಮುಗಿಸಿ ಇನ್ನೊಮ್ಮೆ ತಂದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು ನಮ್ಮದು ಊಟ ಎಲ್ಲ ಆಗಬೇಕು. ಇವತ್ತು ಟೈಮ್ 10 ಕಾಲ ಆಯಿತು. ಯಾಕೆ ಹೇಳಿದರೆ ನಮ್ದು ಯಾವಾಗಲೂ ಬೇಗ ಆಗ್ತದೆ. ಇವತ್ತು ತುಂಬ ಲೇಟ್ ಆಯಿತು. ಸ್ವಲ್ಪ ಇವತ್ತು ಲೇಟ್ ಆಯಿತು ನಮ್ಮದು. ರೀಲ್ಸಲ್ಲಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಈಗ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡಿದ್ವಿ, ಬ್ಲಾಗಲ್ಲಿ ಮಾತಾಡ್ತಿದ್ದೆವು ಹಾಗೆ. ಆಮೇಲೆ ಮತ್ತೆ ಬೇರೆ ಏನೆಲ್ಲ ವಿಶೇಷ. ಮತ್ತು ಮಕ್ಕಳೆಲ್ಲ ಮನೇಲಿ ಇದ್ದಾರಲ್ಲ, ಹಾಗೆ ಪರವಾಗಿಲ್ಲ. ನಾನೆಲ್ಲ ಬೆಳಿಗ್ಗೆ ಲೇಟಾಗಿ ಹೇಳುದು. ಹಾಗೆ ಲೇಟಾಗಿ ಮಾಡಿದ್ರೆ ಲೇಟಾಗಿ ಹೇಳ್ತೇವೆ. ಮತ್ತು ಇವರು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟು. ಬೆಳಿಗ್ಗೆ ಅವರು ಬೇಕಾದದೆಲ್ಲ ಮಾಡ್ತಾರೆ, ಅಂದರೆ ತಿಂಡಿ ಎಲ್ಲ ರೆಡಿ ಮಾಡ್ತಾರೆ ಬೇಗ. ಹಾಗೆ ರೆಡಿ ಮಾಡಿ ಎಲ್ಲ ಬೆಳಿಗ್ಗೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ನಾನು ಸ್ವಲ್ಪ ಬೆಳಿಗ್ಗೆ ಲೇಟ್ ಆಗ್ತದೆ ಹೇಳುವಾಗ. ಮತ್ತೆ ನಮ್ಮದು ರೊಟೀನ್ ಉಂಟು, ಸ್ಪೀಡಲ್ಲಿ ನಾವೆಲ್ಲ ಮಾಡ್ತೀವಿ. ಮನೆಯೆಲ್ಲರೂ ಸೇರಿ ವರ್ಕ್ ಮಾಡ್ತೀವಿ ಮನೆಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮದು ಇಷ್ಟೇ. ಮತ್ತೆ ಒಳ್ಳೊಳ್ಳೆ ನೀವು ಕಮೆಂಟ್ಸ್ ಎಲ್ಲ ಹಾಕ್ತೀರಿ, ಮುದ್ದು ಕಮೆಂಟ್ಸ್ ಹಾಕ್ತೀರಿ. ತುಂಬ ಹೃದಯದ ಧನ್ಯವಾದಗಳು. ತುಂಬ ಪ್ರೀತಿ ಕೊಡ್ತೀರಿ. ನೀವು ಕೂಡ ನಮ್ಮ ಕುಟುಂಬದವರಿದ್ದಾಗಿ. ಅದು ನಮಗೆ ನಾವು ಸಹ ಪುಣ್ಯ ಮಾಡಿದ್ದೇವೆ. ನಿಮ್ಮೆಲ್ಲರ ಒಂದು ಪ್ರೀತಿ ಪಡೀಲಿಕ್ಕೆ ನಾವು ಕೂಡ ಪುಣ್ಯ ಮಾಡಿದ್ದೇವೆ. ಒಂದು ಕುಟುಂಬ ಆದಾಗೆ ಆಗಿದೆ ನಮಗೂ ಕೂಡ. ಏನಿದ್ರು ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಹೇಳ್ತೇವೆ ನಾವು. ನಮಗೂ ಕೂಡ ಖುಷಿ ಆಗ್ತದೆ. ನಮಗೂ ಒಂದು ಫ್ಯಾಮಿಲಿ ಇದ್ದಾಗೆ ಆಗಿದೆ, ಒಂದು ಕುಟುಂಬ, ತುಂಬ ಕುಟುಂಬ ಇದ್ದಾಗೆ ಆಗಿದೆ ಅದು. ಇದೇ ರೀತಿ ನೀವು ಕೊನೆ ತನಕ ನಮಗೆ ಪ್ರೀತಿಯನ್ನು ತೋರಿಸಿ, ಆಮೇಲೆ ವಿಡಿಯೋವನ್ನು ತಪ್ಪದೆ ನೋಡಿ, ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮದು ಇಷ್ಟೇ. ಹಾಗೂ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈಗ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನೆಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್.